ಆತ್ಮೇಲೆ ನಮಸ್ಕಾರಗಳು. ಇವತ್ತು ನಾವು ಬಣ್ಣದ ಕಾರು ಅನ್ನುವಂಥ ಶಿಶುಪ್ರಾಸಗಳ ಸಂಕಲನವನ್ನ ಪರಿಚಯ ಮಾಡಲಿದ್ದೇನೆ. ಇವತ್ತು ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ 7ನೇ ದಿನದಲ್ಲಿ ಅಜ್ಜನ ಕೋಲಿದು ನನ್ನೆಯ ಕುದುರೆ ಹೆಜ್ಜೆ ಹೆಜ್ಜೆಗೂ ಕುಣಿಯುವ ಕುದುರೆ ಎನ್ನುವಂಥ ಹಾಡನ್ನು ಬರೆದಂಥ ನಾಡಿನ ಪ್ರಸಿದ್ಧ ಸಾಹಿತಿಗಳಾಗಿರುವಂಥ ಸಿದ್ದಯ್ಯ ಪುರಾಣಿಕರ ಜಿಲ್ಲೆಯವರು, ಕೊಪ್ಪಳ ಜಿಲ್ಲೆಯವರಾಗಿರುವಂಥ ಸುರೇಶ್ ಕಂಬಳೆಯವರು ಬರೆದಿರುವಂಥ ಬಣ್ಣದ ಕಾರು ಅನ್ನುವಂಥ ಒಂದು ಕೃತಿಯ ಪರಿಚಯವನ್ನು ಮಾಡುತ್ತೇನೆ ಇವತ್ತು. ಈಗಾಗಲೇ ನಾಡಿನ ಹಲವಾರು ಪತ್ರಿಕೆಗಳಲ್ಲಿ ಕವಿತೆಗಳನ್ನು ಬರೆದು ಹಾಗೂ ನಾಟಕಗಳನ್ನು ಬರೆದಿರುವಂಥ ಹಾಗೂ ಜಾನಕಿ ಅನ್ನುವಂಥ ಕಿರು ಶೈಕ್ಷಣಿಕ ನಾಟಕವನ್ನು ರಚನೆ ಮಾಡಿ ಚಿತ್ರಕಥೆ ನಿರ್ಮಾಣವನ್ನು ಮಾಡಿರುವಂಥ ಸುರೇಶ್ ಕಂಬಳಿ ಅವರು ಹಲವಾರು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಹಾಗೂ ನಾಟಕಗಳನ್ನು ರಚನೆ ಮಾಡಿ ನಾಟಕದಲ್ಲಿಯೂ ಸಹ ಅಭಿನಯಿಸುವ ಮೂಲಕ ಕಲಾವಿದರಾಗಿ ಹೆಸರು ಮಾಡಿರುವಂಥ ಪ್ರಾಥಮಿಕ ಶಾಲಾ ಶಿಕ್ಷಕರು ಆಗಿರುವಂಥ ಸುರೇಶ್ ಕಂಬಳಿ ಅವರು ಮಕ್ಕಳಿಗಾಗಿ ಬರೆದಿರುವಂಥ ಶಿಶುಗೀತೆಗಳ ಸಂಕಲನ ಬಣ್ಣದ ಕಾರು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಅಸ ಬ್ಯಾಕ್ವರ್ಡ್ ಸರ್ ಅವರು ಈ ಕೃತಿಗೆ ಮುನ್ನುಡಿಯನ್ನು ಬರೆದು ಶುಭ ಹಾರೈಸಿದ್ದಾರೆ. ಹಾಗೆ ಪ್ರಸನ್ನ ಮಂಡಲಗಿರಿ ಸರ್ ಅವರು ಬೆನ್ನುಡಿಯನ್ನು ಬರೆದು ಶುಭ ಹಾರೈಸಿದ್ದಾರೆ. ಪ್ರಸ್ತುತ ಮಕ್ಕಳ ಸಾಹಿತ್ಯವನ್ನ ಸೃಷ್ಟಿಸುವ ನಿಟ್ಟಿನಲ್ಲಿ ಅಗತ್ಯತೆ ಬಹಳಷ್ಟಿದೆ. ಹಾಗೆ ಮಕ್ಕಳಿಗೆ ಸಾಹಿತ್ಯದ ಓದುವ ಅಭಿರುಚಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಬಹಳಷ್ಟು ಶಿಕ್ಷಕರ ಕೆಲಸ ಬಹಳಷ್ಟಿದೆ. ಹಾಗೆ ಪಾಲಕರ ಶಿಕ್ಷಕರ ಪರಿಶ್ರಮವೂ ಸಹ ಬಹಳಷ್ಟಿದೆ. ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾರಣದಿಂದ ಮಕ್ಕಳ ನಡುವೆ ಇರುವುದರಿಂದ ಹಾಗೂ ಮಕ್ಕಳ ಒಂದು ಆಸಕ್ತಿ ಹಾಗೂ ಅಭಿರುಚಿಗಳನ್ನ ಬಲ್ಲವರಾಗಿರುವುದರಿಂದ ಸುರೇಶ್ ಕಂಬಳಿ ಅವರು ನಿಷ್ಕಲ್ಮಶವಾಗಿರುವಂತಹ ಹಾಗೂ ಮುಗ್ಧತೆಯನ್ನ ಒಳಗೊಂಡಿರುವಂತ ಮಗುವಿನ ಮನಸ್ಸಿಗೆ ಹತ್ತಿರವಾಗುವಂತ ಹಲವಾರು ಕವಿತೆಗಳನ್ನ, ಶಿಶುಪ್ರಾಸಗಳನ್ನ ಈ ಸಂಕಲನದಲ್ಲಿ ನಾವು ನೋಡಬಹುದು. ಬಹಳಷ್ಟು ಸಂಖ್ಯೆಯಲ್ಲಿ ಬರೆದಿದ್ದಾರೆ. ಪುಟಗಳನ್ನು ತಿರುವಿದಾಗೂ ಸಹ ಒಂದು ನವೀನವಾಗಿರುವಂತ ಕವಿತೆಗಳು ನಮಗೆ ಸ್ಪಷ್ಟವಾಗಿ ಕಾಣ್ತವೆ. ಹಾಗೂ ಪ್ರತಿಯೊಂದು ಕವಿತೆಗಳು ಸಹ ವಿದ್ಯಾರ್ಥಿಗಳು ಆಡಲು ಬರುವಂತೆ ರಚನೆಯಾಗಿವೆ. ಈ ಶಿಶುಪ್ರಾಸ ಸಂಕಲನದಲ್ಲಿ ಒಟ್ಟು 45 ಶಿಶುಪ್ರಾಸಗಳಿವೆ. ಪ್ರತಿಯೊಂದು ಶಿಶುಪ್ರಾಸಗಳಿಗೂ ಸಹ ಅಂದವಾಗಿರುವಂತ ಚಿತ್ರಗಳನ್ನ ನಾವು ಪ್ರತಿಯೊಂದು ಶಿಶುಪ್ರಾಸಕ್ಕೊಂದು ಅಂದವಾಗಿರುವಂತ ಚಿತ್ರಗಳನ್ನ ಬಿಡಿಸಿದ್ದಾರೆ. ಪ್ರತಿಯೊಂದು ಚಿತ್ರಗಳು ಸಹ ಆಕರ್ಷಕವಾಗಿ ಮೂಡಿಬಂದಿದೆ. ಹಾಗೆ ಮುಖಪುಟ ಸಹ ಆಕರ್ಷಕವಾಗಿ ಮೂಡಿಬಂದಿದೆ. ಶಿಶುಗೀತೆಗಳನ್ನ ನೋಡುವುದಾದರೆ ಮಕ್ಕಳ ಲೋಕ. ಪುಟ್ಟ ಮಕ್ಕಳು ನಾವು ಜೇನಿನ ಹಾಗೆ ಮಾತು, 100 ಪ್ರಶ್ನೆಯ ಕೇಳುವೆವು ಹೋಗ್ತೀರಿ ನೀವು ಸೋತು. ಬಾನಿಗೆ ಬಣ್ಣ ಹಚ್ಚುವೆವು ಹೇಳಿರಿ ನಿಮಗೆ ಗೊತ್ತೇ, ಗಾಳಿಗೆ ಹಾಡು ಕಲಿಸುವೆವು ಅನ್ನಬೇಡಿರಿ ನಮಗೆ ಕತ್ತೆ. ದಿನವೂ ನಗುತ್ತಾ ಇರ್ತೀವಿ ಇಲ್ಲ ಯಾವುದೇ ಭೀತಿ, ಆಸ್ತಿ ಹಣವು ಬೇಡ ನಮಗೆ ನೀಡಿರಿ ಬೊಗಸೆ ಪ್ರೀತಿ. ಹಬ್ಬ ಹುಣ್ಣಿಮೆ ಇದ್ದರೇನು ಇರುವುದಿಲ್ಲ ಖಾಲಿ, ಬೇವಿನ ಮರದ ಕೆಳಗಡೆ ಆಡ್ತೀವಿ ಚೆಂಡುಗೋಲಿ. ಪ್ರತಿಯೊಬ್ಬ ಮಕ್ಕಳ ದಿನಚರಿ ಇದು. ಎಷ್ಟೇ ಪುಟ್ಟ ಮಕ್ಕಳಿದ್ರೆ ಅವು ಜೇನಿನ ಮಾತು ಜೇನಿನಂತೆ. ಹಾಗೆ ಪ್ರಶ್ನೆಗಳು, 100 ಪ್ರಶ್ನೆಗಳನ್ನ ಕೇಳ್ತೀವಿ. ಎಷ್ಟು ಪ್ರಶ್ನೆಗಳನ್ನು ಮಕ್ಕಳು ಕೇಳ್ತಾರಂದ್ರೆ ನೀವೇ ಸೋತೋಗ್ಬಿಡ್ತೀರಿ ಅನ್ನೋಂಥ ಒಂದು ಆಶಯವನ್ನ ಮಕ್ಕಳು ಹೇಳ್ತಾರೆ. ಹಾಗೆ ನಾವು ದಿನಾನು ನಗ್ತಾನೆ ಇರ್ತೀವಿ. ಯಾವುದೇ ಒಂದು ಗೊಂದಲ ಚಿಂತೆ ನಮಗಿಲ್ಲ. ಹಾಗೆ ನಾವು ಎಲ್ಲರಿಗೂ ಸಹಿತ ಬೊಗಸೆ ಪ್ರೀತಿ ಕೊಡ್ತೀವಿ. ನಮ್ ಜೊತೆಗೆ ಯಾರೇ ಇದ್ರು ಸಹ ಅವ್ರು ಬೇಜಾರಾಗದಂಗತ್ತೆ ನೋಡ್ಕೊಂತೀವಿ. ಆಮೇಲೆ ಹಬ್ಬ ಇರ್ಲಿ, ಹುಣ್ಣಿಮೆ ಇರ್ಲಿ, ಜಾತ್ರೆ ಬರ್ಲಿ, ಏನೇ ಬರ್ಲಿ, ನಾವು ಮಾತ್ರ ರಜೆ ಹಾಕೋದಿಲ್ಲ. ಬೇವಿನ ಮರದ ಕೆಳಗಡೆ ಚೆಂಡು ಗೋಲಿ ಆಡ್ಕೊಂತಾನೆ ಇರ್ತೀವಿ ಅಂತಂತ ಕ್ರಿಯಾಶೀಲವಾಗಿರುವಂತಹ ಮಕ್ಕಳು ಒಟ್ಟ ರಜೆಯನ್ನೇ ಪಡೆದಂತೆ ಒಂದು ಕ್ರಿಯಾಶೀಲವಾಗಿ ಕೆಲಸವನ್ನ ನಿರ್ವಹಿಸುವಂತ ವಿಷಯವನ್ನ ಸೊಗಸಾಗಿ ತಿಳಿಸಿದ್ದಾರೆ. ಹಾಗೆ ಒಂದು ಶೀರ್ಷಿಕೆ ಗೀತೆ ಬಣ್ಣದ ಕಾರು. ಜಾತ್ರೆಗೆ ಹೋಗಿ ತಂದಿರುವೆ ಒಂದು ಬಣ್ಣದ ಕಾರು, ಮಣ್ಣಲ್ಲಿ ಕೂಡ ಓಡಾಡುತ್ತೆ ಬೇಕಾಗಿಲ್ಲ ಟಾರು. ಎಲ್ಲಿಗೆ ಬೇಕು ಅಲ್ಲಿಗಂತೂ ಹೋಗೇ ಬಿಡುತ್ತೆ ಹಾಗೆ, ಪರಿಸರ ಸ್ನೇಹಿ ಕಾರು ಇದು ಬಿಡುವುದಿಲ್ಲ ಹೊಗೆ.
ರೆಸ್ಟ್ ಕೂಡ ಮಾಡಿಬಿಡುತ್ತೆ ಇದ್ದರೆ ಪುಟ್ಟ ಜಾಗ. ಇಂಥ ಒಳ್ಳೆಯ ಕಾರಂತೂ ಸಿಕ್ಕದ ನಿಮಗೆ ಈಗ. ಒಂದು ಕಾರು ಜಾತ್ರೆಗೆ ಹೋಗಿ ಒಂದು ಬಣ್ಣದ ಕಾರು ತಂದಿರ್ತಾನ. ಆದ್ರೆ ಆ ಕಾರಿನ ವಿಶೇಷತೆಯನ್ನ ಮಗು ಹೇಳ್ಬೇಕಾದ್ರೆ ಬಹಳಷ್ಟು ಮಕ್ಕಳು ಕಾರಿನ ವಿಶೇಷತೆಯನ್ನು ಹೇಳ್ಬೇಕಾದ್ರೆ ಬಹಳ ಸೊಗಸಾಗಿ ಹೇಳ್ತಾರೆ. ಅಂದ್ರೆ ಜಾತ್ರೆಗೆ ಹೋಗಿರುವಂತ ಕಾರನ್ನ ನಾನು ತಂದಿದ್ದೀನಿ. ಆ ಕಾರಿಗೆ ಯಾವುದೇ ಒಂದು ರೋಡ್ ಬೇಕಾಗಿಲ್ಲ, ದಾರಿ ಇದ್ರೆ ಸಾಕು, ರೋಡ್ ಮೇಲೆ ಟಾರ್ ಏನ್ ಬೇಕಾಗಿಲ್ಲ, ಹಾಗೆ ಅದು ಹೋಗ್ಬಿಡುತ್ತೆ. ಆಮೇಲೆ ಎಲ್ಲಿಗ್ ಬೇಕು ಅಲ್ಲಿಗೆ ಹೋಗುತ್ತೆ. ಹಾಗೆ ಪರಿಸರ ಸ್ನೇಹಿ ಕಾರ್ ಇದು, ಹೊಗೆನೇ ಬಿಡೋದಿಲ್ಲ ಅನ್ನಂತ ತನ್ನ ಕಾರನ್ನ ಆ ಮಗು ವರ್ಣನೆ ಮಾಡುವಂತದನ್ನ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಒಂದು ಪುಟ್ಟನ ಅಂತವನು ಒಂದು ಬೆಕ್ಕು ತಂದಿರ್ತಾನೆ. ಬೆಕ್ಕಿಗೆ ಯಾವ ರೀತಿ ತರಬೇತಿ ಕೊಡ್ತಾನೆ ಪುಟ್ಟ ಅನ್ನಂತದ ಒಂದು ಕವಿತೆ, ಪುಟ್ಟನ ತರಬೇತಿ. ಬೆಕ್ಕನು ಕಂಡ್ರೆ ಪುಟ್ಟನಿಗೆ ಹಬ್ಬ ಎಂತ ಪ್ರೀತಿ, ಕೈಯಲ್ಲಿ ಮೆತ್ತಗೆ ಹಿಡ್ಕೊಂಡು ಕೊಟ್ಟನು ತರಬೇತಿ. ಯಾರೂ ಇಲ್ಲದ ಮನೆಗೆ ಹೋಗ್ಬಾರ್ದು ಕದ್ದು, ಕೋಲನ್ನು ತಂದರೆ ಅವರಂತೂ ಓಡುವೆ ಎದ್ದು ಬಿದ್ದು. ತಿನ್ನಲೇಬಾರದು ಎಂದೆಂದು ನೀನು ಕೊಬ್ಬರಿ ಚಿಪ್ಪು, ಹಾಲಿನ ಗಡಿಗೆ ಕೆಡವಿದರೆ ಅದುವೇ ದೊಡ್ಡ ತಪ್ಪು. ತೊಂದ್ರೆ ಗಿಂದ್ರೆ ನೀಡಬಾರ್ದು ಬಂದರೆ ಕೋಳಿ ಮರಿ, ಆಟ ಆಡ್ಬೇಕು ಅಂತಂದ್ರೆ ಮರೆಯದೆ ನನ್ನ ಕರಿ. ಒಲೆಯ ಒಳಗೆ ಕೂಡುತ್ತಾ ಮಾಡಬಾರ್ದು ಶೌಚ, ಬೆತ್ತಲೆ ನೀನು ಅಲೆಯೋದಲ್ಲ ಹಾಕೋಬೇಕು ಕಾಚ. ಹೇಳ್ದೆ ಕೇಳ್ದೆ ಹೋಗ್ಬಾರ್ದು ಮನೆಯ ಬಿಟ್ಟು ಚೂರು, ಹೇಳಿದ ಮಾತು ಕೇಳ್ಬಿಟ್ರೆ ಕೊಡುವೆ ನಿನಗೆ ಮೀನಿನ ಸಾರು. ಒಂದು ಮಗು ಪುಟ್ಟನ ಅಂತ ಒಂದು ಮಗು ಬೆಕ್ಕಿಗೆ ತರಬೇತಿ ಕೊಡುತ್ತಾನ. ಯಾವ ರೀತಿ ತರಬೇತಿ ಕೊಡ್ತಾನ, ಸುಳ್ಳು ಹೇಳಬಾರ್ದು, ಆಮೇಲೆ ಪಕ್ಕದ ಮನೆಗೆ ಹೋಗಿ ಕದ್ದು ಹಾಲನ್ನು ಕುಡಿಬಾರ್ದು ಅನ್ನಂತ ಹೇಳೋ ಮಾತು ಮೂಲಕ ಮಗು ನಿಷ್ಕಲ್ಮಶವಾಗಿರುವಂತ ಒಂದು ಮಗು ಬೆಕ್ಕಿಗೆ ಯಾವ ರೀತಿ ತರಬೇತಿ ಕೊಡುತ್ತೆ, ಕಳ್ತನ ಮಾಡಬಾರ್ದು, ಹಾಗೆ ಒಲೆಯಲ್ಲೇ ಗಲೀಜ್ ಮಾಡಬಾರ್ದು, ಆಮೇಲೆ ನೀನು ಎಲ್ಲ ಹೇಳಿದ ಮಾತು ಕೇಳಿದ್ರೆ ನಾನು ನಿನಗೆ ಮೀನಿನ ಸಾರು ಕೊಡ್ತೇನೆ ಅಂತೇಳಿ ಒಂದು ಆಸೆ ತೋರಿಸಿ ಆ ಮಗು ಬೆಕ್ಕಿಗೆ ತರಬೇತಿ ಕೊಡುತ್ತೆ. ಅಂದ್ರೆ ತರಬೇತಿ ಮೂಲಕನೂ ಸಹ ಇಲ್ಲಿ ಕವಿ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾರೆ. ಒಂದು ಸತ್ಯವನ್ನೇ ನುಡಿಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಯಾವುದೇ ಒಂದು ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು ಅನ್ನೋಂತ ಆಶಯವನ್ನ ಹೇಳ್ತಾ, ತರಳೆ ಪುಟ್ಟ ಅನ್ನೋಂತ ಒಂದು ಶಿಶುಗೀತೆಯಲ್ಲಿ ಬೇಡ ಅಂದ್ರೂ ಕೇಳೋದಿಲ್ಲ ನೀರಲ್ಲಿ ನೆನೆಯೋದು, ಅಮ್ಮಗಂತೂ ಸಾಕಾಗೈತೆ ದಿನವೂ ಪುಟ್ಟನ ಬೈದು, ಕೆಮ್ಮು ಜ್ವರ ಬಂದರೀಗ ತುಂಬಾ ತೆಲ್ನೆವು, ಬೆಚ್ಚನ ನೀರನ್ನು ತಂದಿಟ್ಟು ಕೊಡಲೇಬೇಕು ಕಾವು. ಗಡಗಡ ಅಂತ ನಡುಗ್ತಾನೆ ಹೊರಗೆ, ಆಹಾ ಚಳಿ, ಮಾತ್ರೆ ಕೊಟ್ಟರೆ ಚೆಲ್ಲುತ್ತಾನೆ ಹೇಳಲಿ ಯಾರ ಬಳಿ. ಶುಂಠಿ ಕಷಾಯ ಕುಡಿಸಬೇಕು ವಾಸಿಯಾಗಲು ಶೀತ, ಕಂಬಳಿ ಹೊದ್ದು ಮಲಗಿದರೆ ದೇಹಕ್ಕೆ ಎಂತ ಹಿತ. ಈಗ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳನ್ನ ಹಿಡಿಯೋದು ಬಹಳ ಕಷ್ಟ. ಆದ್ರೆ ಪುಟ್ಟ ಮಕ್ಕಳಂತರೂ ರಜೆ ಇರ್ಲಿ ಇರದೇ ಇರ್ಲಿ ಸದಾ ಕಾಲ ಅವರು ಸಹ ಗಲಾಟೆಯನ್ನ ಮಾಡ್ತಾ, ಅಮ್ಮ ಎಷ್ಟೇ ಬೈದ್ರು ಮಾಡಿದ್ರು ಅವರು ಯಾವುದನ್ನು ಸಹ ಲೆಕ್ಕಕ್ಕೆ ಹಾಕದೆ ತಾವೇ ಒಂದು ತಮ್ಮದೇ ಲೋಕದಲ್ಲಿ ಆಟ ಆಡ್ತಾ ಇರ್ತಾರೆ. ಹೀಗೆ ನೀರಿನಲ್ಲಿ ಆಟ ಆಡಿ ಅವನಿಗೆ ಒಂದಿನ ಪುಟ್ಟನಿಗೆ ಶೀತ ಬಂದ್ಬಿಡುತ್ತೆ, ಅವಾಗ ಕೆಮ್ಮು ಜ್ವರ ಬಂದ್ಬಿಟ್ಟಿರುತ್ತೆ. ಅವಾಗ ಯಾವ ರೀತಿ ಅವನು ಕಷ್ಟ ಪಡ್ತಾನೆ, ಆದ್ರೂ ಸಹಿತ ಅವನು ತನ್ನ ತುಂಟತನನ ಮಾತ್ರ ಬಿಡೋದಿಲ್ಲ ಅನ್ನುವಂತ ಆಶಯವನ್ನ ಈ ಕವಿತೆಯಲ್ಲಿ ಕವಿ ಅವಾಗ ವ್ಯಕ್ತಪಡಿಸಿದ್ದಾರೆ. ಹಾಗೆ ಮಕ್ಕಳ ಒಂದು ಲೋಕದ ಕುರಿತಾಗಿ ನಾವು ಗೆಳೆಯರು ಅನ್ನುವಂತ ಒಂದು ಶಿಶುಗೀತೆಯಲ್ಲಿ, ಚಿಕ್ಕ ಮಕ್ಕಳು ಅಲ್ಲ ನಾವು ತುಂಬಾ ದೊಡ್ಡೋರು, ಹಳ್ಳ ಕೆರೆ ಸಂತೆ ಬಯಲು ಎಲ್ಲ ತಿಳಿದವರು, ಏನೋ ಏನೋ ಮಾತಾಡ್ತೀವಿ ಹಳ್ಳಿ ದೇಶದ ಬಗ್ಗೆ, ದಣಿವು ಅನ್ನೋ ಮಾತೇ ಇಲ್ಲ ನಾವು ಖುಷಿಯ ಬಗ್ಗೆ, ಚೂರು ಪಾರು ಓದ್ಕೊಂತೀವಿ ಮಾಡಬೇಡಿ ಸಿಟ್ಟು, ಹಕ್ಕಿ ಹಾಗೆ ಹಾರ್ತೀವಿ ಕನಸೇ ರೆಕ್ಕೆ ತೊಟ್ಟು. ಅಂದ್ರೆ ಚಿಕ್ಕ ಮಕ್ಕಳು ನಾವು ಚಿಕ್ಕ ಮಕ್ಕಳಂತ ನೀವು ಭಾವಿಸ್ತೀರಿ, ಆದರೆ ನಾವು ತುಂಬಾ ದೊಡ್ಡವರು. ಹಳ್ಳ ಕೆರೆ ಸಂತೆ ಬಯಲು ಎಲ್ಲಾ ಕಡೆ ಅಡ್ಡಾಡ್ತೀವಿ ನಾವು, ಎಲ್ಲವನ್ನು ತಿಳಿದವ್ರು ನಾವು. ಆಮೇಲೆ ಏನೇನೋ ಮಾತಾಡ್ತೀವಿ, ಹಳ್ಳಿ ಬಗ್ಗೆ ಮಾತಾಡ್ತೀವಿ, ದೇಶದ ಬಗ್ಗೆ ಮಾತಾಡ್ತೀವಿ, ನಾವು ಏನೇನೋ ಮಾತಾಡ್ತೀವಿ, ಆದ್ರೆ ನಾವು ದಣಕನೋದಿಲ್ಲ. ಒಟ್ಟು ನಾವು ಯಾವಾಗ್ಲೂ ಕ್ರಿಯಾಶೀಲವಾಗಿ ಮಾತಾಡ್ತಾ ಇರ್ತೀವಿ. ನಾವೊಂದು ಖುಷಿಯ ಚಿಲುಮೆ ಇದ್ದಂಗೆ. ಆಮೇಲೆ ಚೂರು ಪಾರು ಓದ್ಕೊಂತೀವಿ, ಮತ್ ನೀವು ಬರೀ ಆಟ ಆಡ್ತೀರಂತ ನಮ್ಗೆ ಭಯಕ್ ಹೋಗ್ಬೇಡ್ರಿ. ನಾವು ಸ್ವಲ್ಪ ಸ್ವಲ್ಪ ಓದೋದನ್ನು ಓದ್ತೀವಿ, ಆಮೇಲೆ ಅಕ್ಕಿ ಹಂಗೆ ಆರ್ತೀವಿ. ಕನಸಿನ ನಮ್ಮದೇ ಆದ ಕನಸಿನ ಲೋಕದಲ್ಲಿ ಅಕ್ಕಿ ಹಂಗೆ ಆರ್ತೀವಿ ಅನ್ನುವಂತ ಆಶಯವನ್ನ ಶಿಶುಗೀತೆ ಮೂಲಕ ವ್ಯಕ್ತಪಡಿಸ್ತಾರೆ. ಹಾಗೆ ನಮ್ಮ ಮಕ್ಕಳ ಲೋಕದ ಧ್ರುವತಾರೆ ಅಂತ ಹೆಸರಾಗಿರುವಂತ ಚಂದ್ರಕಾಂತ್ ಕರ್ದಹಳ್ಳಿ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕಾರ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತ ಚಂದ್ರಕಾಂತ್ ಕರ್ದಹಳ್ಳಿ ಸರ್ ಅವರು ಎಲ್ಲ ಕಿರಿಯ ಮಕ್ಕಳ ಸಾಹಿತಿಗಳಿಗೆ ಮಾರ್ಗದರ್ಶನ ಮಾಡುತ್ತಾ
ನಾಡಿನ ತುಂಬೆಲ್ಲ ಸಂಚರಿಸ್ತಾ ಮಕ್ಕಳ ಸಾಹಿತ್ಯವನ್ನ ವಿಸ್ತರಿಸುವಂತಹ ಸಮೃದ್ಧಿಯಾಗಿ ಬೆಳೆಸುವಂತ ಕಾಯಕವನ್ನ ಮಾಡಿದ್ದ ಚಂದ್ರಕಾಂತ್ ಕರದಳ್ಳಿ ಅವರ ನೆನಪಿನಲ್ಲಿ ಒಂದು ಗೀತೆಯನ್ನ ಬರೆದಿದ್ದಾರೆ. ಎತ್ತ ಊದಿರಿ ಹೇಳಿ ಬೇಗ, ಅಗಲಿ ಬಹುದೂರ, ನಿಮ್ಮಯ ಸುದ್ದಿ ಕೇಳುತ್ತ ಮನಸ್ಸಿಗಾಯ್ತು ಭಾರ. ಮಕ್ಕಳ ಕಂಡ್ರೆ ನಿಮಗಂತೂ ಆಹಾ ಎಂತ ಪ್ರೀತಿ, ಎಷ್ಟೇ ಎತ್ತರ ಬೆಳೆದರೂ ಕೂಡ ಮನಸ್ಸು ಮಗು ರೀತಿ. ಕತೆ ಕವನ ಪ್ರವಾಸ ಕಥನ ಹೀಗೆ ಸಾಲು ಸಾಲು, ನಾಡಿನ ತುಂಬ ನಡೆದರೂ ದನಿಯಲಿಲ್ಲ ಕಾಲು. ಅವರು ಹಾಗೆ ಇವರು ಹೀಗೆ ತೋರಲಿಲ್ಲ ಬೊಟ್ಟು, ಅವಸರ ಮಾಡಿ ಊದಿರೇಕೆ ಇಲ್ಲೇ ಎಲ್ಲರ ಬಿಟ್ಟು. ಭೇದ ಭಾವ ಮಾಡದಂತ ನಿಮ್ಮದು ಸ್ನೇಹ ಗುಣ, ಹೇಗೆ ತೀರಿಸಬೇಕು ಹೇಳಿ ನಿಮ್ಮ ಪ್ರೀತಿಯ ಋಣ. ಚಂದ್ರಕಾಂತ್ ಕರದಳ್ಳಿ ಸರ್ ಅವರು ಬಹಳ ಹಿರಿಯರಾಗಿದ್ರು ಸಹ ಎಲ್ಲ ಕಿರಿಯರ ಜೊತೆಗೆ ಮಾರ್ಗದರ್ಶನ ಮಾಡ್ತಾ ಅವರನ್ನ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಿದ್ದರು, ಅಕ್ಕರೆಯಿಂದ ಮಾತಾಡಿಸ್ತಿದ್ದರು. ಹಾಗೆ ಮುಗ್ಧತೆಯಿಂದ ಮಗು ಮನಸ್ಸನ್ನು ಹೊಂದಿದಂತ ಚಂದ್ರಕಾಂತ್ ಕರದಳ್ಳಿ ಅವರು ಸರ್ ಅವರು ನಮ್ಮನ್ನು ಅಗಲಿದ್ದು ತುಂಬಾ ದುಃಖದ ವಿಷಯ. ಮಕ್ಕಳ ಸಾಹಿತ್ಯ ಲೋಕಕ್ಕೆ ಒಂದು ಅಪಾರವಾದ ನಷ್ಟ. ಅಂತ ಒಂದು ವಿಷಯವನ್ನು ಕುರಿತು ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಹಾಡಿನ ಮೂಲಕ ಮಾಡಿದ್ದಾರೆ. ಸುರೇಶ್ ಕಂಬಳಿ ಸರ್ ಅವರ ಒಂದು ಅಕ್ಷರ ಜೋಡಣೆ, ಶಿಶುಪ್ರಾಸಗಳ ಪ್ರತಿಯೊಂದು ಸಾಲು ಸಹ ಪ್ರಾಸವಾಗಿದ್ದು ಆ ಒಂದು ಸುಮಧುರವಾಗಿ ಸುಲಲಿತವಾಗಿ ಹಾಡಕ್ಕೆ ಬರುವಂತೆ ಮಕ್ಕಳ ನಾಲಿಗೆಯಲ್ಲಿ ಕುಣಿಯುವಂತೆ ಗೀತೆಗಳನ್ನ ಇಲ್ಲಿ ರಚಿಸಿದ್ದಾರೆ. ಲಾಲಿಪಪ್ಪು ಅನ್ನುವಂತ ಒಂದು ಗೀತೆಯಲ್ಲಿ ಲಾಲಿಪಪ್ಪು ಬೇಕು ಅಂತ ಅಳ್ತಾ ಇತ್ತು ಕೋತಿ, ಕಾಸು ಗೀಸು ಇಲ್ವೇ ಇಲ್ಲ ಸಪ್ಪಗಿತ್ತು ಮೂತಿ. ನಿನ್ನೆ ಹೀಗೆ ದಾರಿಯಲ್ಲಿ ಐಸ್ ಪಾರ್ಲರ್ ಕಂಡು, ನನಗೂ ಕೊಡಿಸು ಅಂತೇಳಿ ಹಿಡಿದು ಬಿಡ್ತು ಮಂಡು. ತಾಯಿ ಕೋತಿ ಸಿಟ್ಟಿಗೆದ್ದು ಕೊಟ್ಟೇ ಬಿಡ್ತು ಏಟು, ಲಾಲಿಪಪ್ಪು ಬೇಕಂದ್ರೆ ಎಲ್ಲಿ ತರ್ಲಿ ನೋಟು. ಗಳಗಳ ಹತ್ತು ಅಳುತ್ತಿತ್ತು ಮೂಲೆಯಲ್ಲಿ ಕೂತು, ಯಾರು ಕೂಡ ಕೇಳ್ತಾ ಇಲ್ಲ ಕೋತಿ ಮರಿ ಮಾತು. ಅದು ಮನುಷ್ಯ ಆಗಿದ್ರೆ ಬಹಳ ಚೆನ್ನಾಗಿತ್ತು, ಲಾಲಿಪಪ್ಪು ಕೊಡಿಸುತ್ತಾ ಕೊಡ್ತಾ ಇದ್ರು ಮುತ್ತು. ಕೋತಿ ಮರಿಯ ಒಂದು ಸಂಕಟವನ್ನ, ಹಾಗೆ ಕೋತಿ ಮರಿ ಕೇಳಿದಾಗ ಅದ್ರ ತಲೆ ದುಡ್ಡಿರೋದಿಲ್ಲ, ಅದ್ರ ತಾಯಿ ಹತ್ರನೂ ದುಡ್ಡಿರಲ್ಲ. ಅವಾಗ ಅದಕ್ಕೊಂದು ಏಟ್ ಕೊಟ್ಟು ಕುಂತಾಗ ಅದು ಅಳ್ತಾ ಇರ್ತದೆ. ಅದೇ ಒಂದು ಮಗು ಆಗಿದ್ರೆ ಅದಕ್ಕೊಂದು ಭಾಷೆ ಬರ್ತಿತ್ತು, ಮಾತಾಡ್ತಿತ್ತು, ಅದು ನನಗೆ ಐಸ್ಬೇಕಂತ ಅಳ್ತಾ ಇತ್ತು ಅನ್ನೋಂಥ ಸೂಕ್ಷ್ಮ ಸಂವೇದನೆಯ ಕವಿಯಾಗಿರುವಂತ ಸುರೇಶ್ ಕಂಬಳಿ ಅವರು ಪ್ರಾಣಿಗಳಲ್ಲಿ ಸಹ ಒಂದು ಅಂತಃಕರಣವನ್ನ ಕಂಡು, ಹಾಗೂ ಪ್ರಾಣಿಗಳಿಗೆ ಮಾತು ಬಂದಿದ್ರೆ ಅದು ಮಾತಾಡಿ ಐಸ್ ತಿಂತಾ ಇತ್ತು ಅನ್ನುವಂತ ವಿಷಯವನ್ನ ಕುರಿತು ಸೂಕ್ಷ್ಮ ಮಗುವಿನ ರೀತಿಯಾಗಿ ಯೋಚಿಸಿ ಬರೆದಿರುವಂತ ಸುರೇಶ್ ಕಂಬಳಿ ಸರ್ ಅವರ ಒಂದು ಈ ಕವಿತೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಆಮೆ 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 ನಿನ್ನ ಮೈ ಗಟ್ಟಿ, ತಿನ್ನುವೆ ಏನು ಅನ್ನ ರೊಟ್ಟಿ. ಮೀನೆ ಮೀನೆ ನಿನ್ನ ಮೈ ನುಣುಪು, ಹಚ್ಚುವೆ ನೀನು ಯಾವ ಶಾಂಪು. ಕರಡಿ ಕರಡಿ ಕುಣಿವೆ ತೈ ತೈ, ಹಚ್ಚುವೆಯ ಎರಡೈ. ಕೊಕ್ಕರೆ ಕೊಕ್ಕರೆ ನಿನ್ನ ಮೈ ಬಿಳುಪು, ಹಚ್ಚುವೆ ನೀನು ಯಾವ ಸೋಪು. ನವಿಲೆ ನವಿಲೆ ನೂರು ನಿನ್ನ ಕಣ್ಣು, ತಿನ್ನುವೆ ನೀನು ಯಾವ ಹಣ್ಣು. ಪ್ರಾಣಿಗಳ ವಿಶೇಷತೆ ಹಾಗೂ ಅವುಗಳ ಕುರಿತಾಗಿ ಮಗು ಕೇಳುವಂತ ಪ್ರಶ್ನೆಗಳು ಇವು. ಮಕ್ಕಳ ಸಾಹಿತ್ಯ ಅಂದ್ರೆ ಮಕ್ಕಳಿಗೆ ಗಂಭೀರವಾದ ವಿಷಯಗಳನ್ನ ನೀಡೋದಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಕಾಣುವಂತಹ ಪಕ್ಷಿಗಳ ಕುರಿತಾಗಿ, ಪ್ರಾಣಿಗಳ ಕುರಿತಾಗಿ, ಹಕ್ಕಿಗಳ ಕುರಿತಾಗಿ ಹಾಗೂ ವಸ್ತುಗಳ ಕುರಿತಾಗಿ ಸಹಜವಾಗಿ ಮೂಡಿ ಬರುವಂತ ಚಿಂತನೆಗಳನ್ನ ಮಕ್ಕಳಿಗೆ ಕವಿತೆಗಳಲ್ಲಿ ಕಟ್ಟಿಕೊಡುವಂತ ಕೆಲಸವನ್ನ ಸುರೇಶ್ ಕಂಬಳಿ ಸರ್ ಅವರು ಮಾಡಿದ್ದಾರೆ. ಈಗಾಗಲೇ ಚುಟುಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಗಿದ್ದಂತಹ ಒಂದು ಅಧ್ಯಕ್ಷ ನುಡಿಗಳನ್ನ ಆಡಿರುವಂತಹ ಅಧ್ಯಕ್ಷ ನುಡಿಯಲ್ಲೂ ಸಹ ಮಕ್ಕಳ ಸಾಹಿತ್ಯದ ಬಗ್ಗೆ ಒಂದು ಅಭಿಪ್ರಾಯವನ್ನ ಹಾಗೂ ಮಕ್ಕಳ ಸಾಹಿತ್ಯವನ್ನ ಹೆಚ್ಚಿಗೆ ಸಮೃದ್ಧಿ ಪಡಿಸಬೇಕನ್ನುವಂತ ಮಾತುಗಳನ್ನ ಆಶಯ ನುಡಿಗಳಾಗಿ ಹೇಳಿರುವಂತ ಸುರೇಶ್ ಕಂಬಳಿ ಅವರು ಅಪಾರವಾದ ಅನುಭವದಲ್ಲಿ ಹಾಗೂ ಮಗು ಮನಸ್ಸಿನಿಂದ ಕೂಡಿರುವಂತ ಅವರ ಕವಿತೆಗಳು, ಪ್ರತಿಯೊಂದು ಕವಿತೆಗಳು ಸಹ ಮಕ್ಕಳಿಗೆ ಇಷ್ಟವಾಗುವ ರೀತಿಯಾಗಿ ರಚನೆಯಾಗಿವೆ. ಹಾಗೆ ಮಕ್ಕಳ ಸಾಹಿತ್ಯದಲ್ಲಿ ಈಗಾಗಲೇ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸುವ ಮೂಲಕ ಬಹುತೇಕ ವಾರಪತ್ರಿಕೆಗಳಲ್ಲಿ ಸಹ, ಪುರವಣಿಗಳಲ್ಲಿ ಸಹ ಇವರ ಮಕ್ಕಳ ಕವಿತೆಗಳು ಪ್ರಕಟವಾಗಿವೆ. ಅವುಗಳನ್ನು ಓದಿ ಓದುಗರು ಬಹಳಷ್ಟು ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಸಾಹಿತ್ಯದ ಬಗ್ಗೆ ಅಪಾರವಾದ ಒಲವನ್ನು ಹೊಂದಿರುವಂತ ಸುರೇಶ್ ಕಂಬಳಿ ಸರ್ ಅವರಿಂದ ಇನ್ನೂ ಹೆಚ್ಚಿನ ಮಕ್ಕಳ ಸಾಹಿತ್ಯ ಕೃತಿಗಳು ಹೊರಬರಲಿ ಅನ್ನಂತ ಆಶಯವನ್ನು ವ್ಯಕ್ತಪಡಿಸ್ತಾ, ಇವತ್ತು 7ನೇ ದಿನ ಮಕ್ಕಳ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇವತ್ತು ಮತ್ತೊಮ್ಮೆ ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಹಾಗೂ ಸಾಹಿತ್ಯ ಓದುಗರು ಯಾವುದೇ ಸಮಾರಂಭವಿರಲಿ
ಮಕ್ಕಳಿಗೆ ಉಡುಗೊರೆಯಾಗಿ ಪುಸ್ತಕಗಳನ್ನೇ ಖರೀದಿಸಿ ಪುಸ್ತಕಗಳನ್ನ ಕೊಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಬೆಂಬಲಿಸಿ ಹಾಗೂ ಪ್ರೋತ್ಸಾಹಿಸಬೇಕಂತ ನಿಮ್ಮಲ್ಲಿ ವಿನಂತಿಸ್ತೇನೆ. ಧನ್ಯವಾದಗಳು.